ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 3 ಸಂಖ್ಯೆಗಳ ಕಥೆ, ಅದರಲ್ಲಿ ಪುಟ ಸಂಖ್ಯೆ 68 ಮತ್ತು ಪುಟ ಸಂಖ್ಯೆ 69ರ ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇದಾಗಿ ಪುಟ ಸಂಖ್ಯೆ 68ರ ಪ್ರಶ್ನೆಗಳು. ಕಂಡುಹಿಡಿಯಿರಿ. ಕೋಷ್ಟಕ 2ರಲ್ಲಿನ ಚಿಹ್ನೆಗಳನ್ನು ಬಳಸಿಕೊಂಡು ಮೇಲಿನ ಆಧಾರ 5 ವ್ಯವಸ್ಥೆಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಬರೆಯಿರಿ. 15, 50, 137, 293, 651. ಇದಕ್ಕೆ ನಾವು ಲೆಕ್ಕವನ್ನು ಬಿಡಿಸಬೇಕಾದರೆ ಈ ಕೋಷ್ಟಕವನ್ನು ಅರ್ಥ ಮಾಡಿಕೊಳ್ಳಬೇಕು. 5ರ ಘಾತ 0 ಅಂತಂದರೆ 1, 5ರ ಘಾತ 0 = 1. ಇದನ್ನು ನಾವು ತ್ರಿಭುಜದಿಂದ ಸೂಚಿಸಬೇಕು. 5ರ ಘಾತ 1 = 5, ಇದನ್ನು ಚೌಕದಿಂದ ಸೂಚಿಸಬೇಕು. 5ರ ಘಾತ 2, 5ಅನ್ನು 2 ಸಲ ಗುಣಿಸಿದಾಗ 5 5 25, 25. 5ರ ಘಾತ 2ಅನ್ನು ಷಡ್ಭುಜದಿಂದ ಸೂಚಿಸುತ್ತೇವೆ. 5ರ ಘಾತ 3, 5 5 25, 25 125, 125ಅನ್ನು ನಾವು ವೃತ್ತದಿಂದ ಸೂಚಿಸುತ್ತೇವೆ. 5ರ ಘಾತ 4, 5 5 25, 25 125, 125 625ಅನ್ನು ನಾವು ಈ ಸಿಂಬಲ್ನಿಂದ ಸೂಚಿಸುತ್ತೇವೆ. 5ರ ಘಾತ 5 = 3125, 3125. ಇದನ್ನು ನಾವು ಬಾಣದ ಗುರುತಿನಿಂದ ಸೂಚಿಸುತ್ತೇವೆ. ಈ ಕೋಷ್ಟಕವನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಈ ಲೆಕ್ಕಗಳನ್ನು, ಮುಂದಿನ ಲೆಕ್ಕಗಳನ್ನು ಬಿಡಿಸಬೇಕಾಗಿದೆ. ಮೊದಲನೇ ಪ್ರಶ್ನೆ 15 ಇದೆ, ಆಮೇಲೆ 50, 137, 293, 651. ಇದರಲ್ಲಿ ಮೊದಲನೇದಾಗಿ 15ಅನ್ನು ಯಾವ ಥರ ಬಿಡಿಸಬಹುದು? ನಾವು ಕೋಷ್ಟಕವನ್ನು ನೋಡಿ. 5 + 5 + 5, 5 + 5 10, 10 + 5 15 ಅಂತಂದರೆ 5ಅನ್ನು ನಾವು ಚೌಕದಿಂದ ಸೂಚಿಸುತ್ತೇವೆ. ಆದ್ದರಿಂದ 5 3 ಸಲ ಇದೆ, 3 ಚೌಕಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ 50ಅನ್ನು ನಾವು 25 + 25 ಬಿಡಿಸಿ ಬರೆಯಬಹುದು. ಇಲ್ಲಿ ನೋಡ್ರಿ, 50 ಎಂಬುದು 25ಕ್ಕೆ ಸಮೀಪ ಇದೆ, ಆದ್ದರಿಂದ 25 + 25 ಅಂತ ಬರೆಯಬಹುದು. 25 + 25 2 ಸಲ ಬರೆದಾಗ 50. 25ಅನ್ನು ನಾವು ಷಡ್ಭುಜದಿಂದ ಇಲ್ಲಿ ಸೂಚಿಸಿದ್ದೇವೆ, ಆದ್ದರಿಂದ ಷಡ್ಭುಜವನ್ನು ನಾವಿಲ್ಲಿ 2 ಸಲ ಹಾಕಿದ್ದೇನೆ. 137 ಇಲ್ಲಿ ನೀವು ನೋಡಬಹುದು 125ರ ಸಮೀಪ ಇದೆ, ಆದ್ದರಿಂದ ನಾವು ಯಾವ ಥರ ಬರಿಬೋದು? 125 + 5 130 + 5 135, 2 ಉಳಿತು 136, 137. 125 ಅಂತಂದರೆ ವೃತ್ತದ ಸಿಂಬಲ್ ಇದೆ ಕೋಷ್ಟಕದಲ್ಲಿ, ಅದಕ್ಕೆ ವೃತ್ತ. ಮತ್ತು 5 ಅಂತಂದರೆ 2 ಸಲ ಚೌಕ, 11 ಅಂತಂದರೆ 2 ಸಲ ತ್ರಿಭುಜ. 4ನೇ ಪ್ರಶ್ನೆ 293. 125 + 125 2 ಸಲ ಬರೆದಿದ್ದೀನಿ. ಮತ್ತು 5ಗಳನ್ನು ನಾನಿಲ್ಲಿ 1 2 3 4 5 6 7 8 8 ಸಲ 5ಅನ್ನು ಬರೆದಿದ್ದೇನೆ. ಇದು 250. ಮತ್ತು ಇದನ್ನು ಕೂಡಿಸಿದಾಗ 10 10 20 30, ಇದು 40. ಮತ್ತೆಷ್ಟು ಉಳಿತು? ಇದು 250 ಆಗಿತ್ತು. ಈ 250 + 10 20 30 40, ಇದನ್ನು ಕೂಡಿಸಿದಾಗ 290 ಆಯಿತು. ಮತ್ತು 3 ಉಳಿತು. 3ಅನ್ನು ನಾವು ಯಾವ ಥರ ಬರೀಬಹುದು? 1 + 1 + 1 250 + 40 290, 290 + 3 293. 125 ಇದ್ದಲ್ಲಿ 2 ವೃತ್ತಗಳು, 5 ಇದ್ದಲ್ಲಿ 5ಗಳು ಎಷ್ಟು ಸಲ ಬಂದಿವೆ? ಇಲ್ಲಿ 2 4 6 8 ಸಲ ಬಂದಿವೆ 5ಗಳು, ಅದಕ್ಕೆ 8 ಸಲ ಚೌಕ. ಮತ್ತು 1 3 ಸಲ ಬಂದಿದೆ, ಅದಕ್ಕಾಗಿ 3 ಸಲ ತ್ರಿಭುಜದ ಸಿಂಬಲನ್ನು ನಾನಿಲ್ಲಿ ಹಾಕಿದ್ದೇನೆ. 651 ಇದು 625ಕ್ಕೆ ಸಮೀಪ ಇದೆ, ಆದ್ದರಿಂದ 625 + 5 630 + 5 635 + 5 640 645 650 650 ಆಯಿತು. ಈಗ ಎಷ್ಟು ಉಳಿತು? 1 + 1 625ದಲ್ಲಿ ಈ ಸಿಂಬಲ್ ಇದೆ, ಈ ಸಿಂಬಲ್. ಮತ್ತು 5 4 ಸಲ ಇದೆ, 4 ಸಲ ಚೌಕ. 5 ಸಲ ಇದೆ, 5 ಸಲ ಇದೆ, ಅದಕ್ಕಾಗಿ 5 ಸಲ ಚೌಕಗಳು. ಮತ್ತು 1 ಸಲ ಇದೆ, ತ್ರಿಭುಜ. 1ಅನ್ನು ನಾವು ತ್ರಿಭುಜದಿಂದ ಸೂಚಿಸುತ್ತೇವೆ. ಈಗ 2ನೆಯ ಪ್ರಶ್ನೆ. ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5, ನಾವು ಎಲ್ಲ ಕಡೆ ನೋಡಿದ್ದೇವೆ. ಆಧಾರ 5ಅನ್ನು ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಇದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನಿದೆ? ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5
ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಇದೆಯೇ? ಇದ್ದರೆ ಏಕೆ ಇದೆ? ಇಲ್ಲವಾದರೆ ಏಕೆ ಇಲ್ಲ ಅಂತ ಪ್ರಶ್ನೆ ಇದೆ. ನಾವು ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಒಂದು ಅಂಶ ಗೊತ್ತಾಗಿದೆ. ಮೇಲಿನ ಸಂಖ್ಯೆಗಳಲ್ಲಿ ಉತ್ತರ ಇದು. ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5 ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಯಾವುದೇ ಸಂಖ್ಯೆಯಲ್ಲಿ ಇಲ್ಲ. ನಾವು 5ಅನ್ನು ಉಪಯೋಗಿಸಿಕೊಂಡು ಬಿಡಿಸಿದ್ದೇವೆ. ಅದಕ್ಕೆ ಪ್ರತಿನಿಧಿಸಲಾಗದ ಯಾವುದೇ ಸಂಖ್ಯೆ ಇಲ್ಲ ಅಲ್ಲಿ, ಏಕೆಂದರೆ ಸಂಖ್ಯೆ 5ಅನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ವ್ಯಕ್ತಪಡಿಸಬೇಕಾಗಿದೆ. ಮೂರನೆಯ ಪ್ರಶ್ನೆ, ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಗಳನ್ನು ಲೆಕ್ಕ ಹಾಕಿ. ಸಾಮಾನ್ಯವಾಗಿ ಆಧಾರ 7 ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. 7ರ ಘಾತಗಳನ್ನು ತೆಗೆದುಕೊಂಡಾಗ 7ರ ಘಾತ 0 ಅಂತಂದರೆ 1, 7ರ ಘಾತ 1 ಅಂತಂದರೆ 7, 7ಅನ್ನು 2 ಸಲ ಗುಣಿಸಿದಾಗ 49, 7ಅನ್ನು 3 ಸಲ ಗುಣಿಸಿದಾಗ 343, 7ಅನ್ನು 4 ಸಲ ಗುಣಿಸಿದಾಗ 2401, 7ರ ಘಾತ 5 ಅಂತಂದರೆ 16807. ಇದೇ ಥರ 7ರ ಘಾತ 8 ಮತ್ತು 7ರ ಘಾತ 9, 10 ಇದೇ ಥರ ಮುಂದುವರಿಯುತ್ತವೆ. ಈಗ ಪುಟ ಸಂಖ್ಯೆ 69 ಕಂಡುಹಿಡಿಯಿರಿ. ಕೆಳಗಿನ ಈಜಿಪ್ಷಿಯನ್ಸ್ ಅಂಕೆಗಳನ್ನು ಕೂಡಿ. ಇಲ್ಲಿ ಮೊದಲನೇದಾಗಿ ನೀವು ಬಿಡಿಸಿದಾಗ ಈ ಸಿಂಬಲ್ಗಳನ್ನು ಅಲ್ಲಿ ನೋಡಿದ್ರಿ. ಇದೇ ಈಜಿಪ್ಷಿಯನ್ ಅಂಕೆಗಳನ್ನು ನಾವಿಲ್ಲಿ ಕೂಡಬೇಕಾಗಿದೆ. ಮೊದಲನೇದಾಗಿ ನೋಡ್ರಿ, ಈ ಸಿಂಬಲನ್ನು 9 ಸಲ ಕೊಟ್ಟಿದ್ದಾರೆ. ಈ ಸಿಂಬಲನ್ನು ಇಲ್ಲಿ 6 ಸಲ, ಈ ಸಿಂಬಲನ್ನು ಅವರು 8 ಸಲ ಕೊಟ್ಟಿದ್ದಾರೆ. ಮತ್ತು ಈ ಸಿಂಬಲನ್ನು ಮತ್ತು ಅಂತ ಕೊಟ್ಟು 5 ಸಲ, ಮತ್ತು ಇದನ್ನು ಅವರು 6 ಸಲ ಕೊಟ್ಟಿದ್ದಾರೆ. ಇದನ್ನು ನಾವು ಕೂಡಬೇಕಾಗಿದೆ. ಮೊದಲನೇದಾಗಿ ಕೂಡಬೇಕಾದರೆ ಸೇಮ್ ಸಿಂಬಲ್ಗಳನ್ನು ನಾವು ಕೂಡಬೇಕು. ಇಲ್ಲಿ ಕೇವಲ ಈ ಕಡೆ ಅಷ್ಟೇ ಬಲಗಡೆ ಎಡಗಡೆ ಬಂದಿದ್ದಾವೆ. ಇಲ್ಲಿ ಬಲಗಡೆಯವು ಸಿಂಬಲ್ಗಳು ಇಲ್ಲ. ಆದ್ದರಿಂದ ಇದನ್ನು ಬಿಡಬೇಕು. ಇದನ್ನು ಬಿಟ್ಟಾಗ ನೋಡ್ರಿ, ಮತ್ತೆ ಇದನ್ನು ನಾವು ಇದರಿಂದ ಕೂಡಿಸಬಹುದು. ಯಾಕಂತಂದರೆ ಸೇಮ್ ಸಿಂಬಲ್ಗಳಿವೆ. ಇಲ್ಲಿ 6 ಸಲ ಇವೆ, ಇಲ್ಲಿ 5 ಸಲ ಇವೆ, ಇಲ್ಲಿ 6 ಸಲ ಅವೇ ಸಿಂಬಲ್ ಬರೆದಿದ್ದೀನಿ. ಇಲ್ಲಿ 1 2 3 4 5 ಸಲ 1 2 3 4 5 ಅಂತಂದರೆ 10 ಒಂದು ಗುಂಪು ಮಾಡಬೇಕು. ಇವಿಷ್ಟು ಇಲ್ಲಿ ಬರೆದಿದ್ದೀನಿ. ಇದಿಷ್ಟು ಬರೆದಾಗ ಎಷ್ಟು 11 ಇದ್ವು. 11ರಲ್ಲಿ ನಾವು 10ರ ಗುಂಪು ಮಾಡಬೇಕು. 11 ಈ ಸಿಂಬಲ್ಗಳು ಸಿಕ್ಕಿದ್ವು, ಆದರೆ ನಮಗೆ ಗುಂಪು 10ರ ಮಾಡಬೇಕಾಗಿದೆ. 1 2 3 4 5 6 7 8 9 10 ಇಲ್ಲಿವರೆಗೆ ಒಂದು ಗುಂಪಾಯಿತು. ಇದನ್ನು ಗುಂಪಾಗಿ ಬರೆಯಬೇಕು. ಇದನ್ನು ನೋಡ್ರಿ, ಇದನ್ನು ಸಹ ಎಷ್ಟು ಸಲ ಇವೆ 6 8, ಇಲ್ಲಿ 8 ಸಲ 1 2 3 4 5 6 7 8 ಸಲ ಇಲ್ಲಿ ಸಿಂಬಲ್ಗಳನ್ನು ಇಲ್ಲಿ ಬರೆದಿದ್ದೀವಿ. ಇದು ಎಷ್ಟು ಸಲ ಇದೆ? 1 2 3 4 5 6 6 1 2 3 4 5 6 6 ಸಲ ಇದೆ. ಈಗ ನಾವು 10ರ ಗುಂಪು ಮಾಡಬೇಕಾಗಿದೆ. 1 2 3 4 5 6 7 8 9 10. ಇಲ್ಲಿಯೇ ನಾವು ಎಷ್ಟು ತೆಗೆದುಕೊಂಡಿದ್ದೇವೆ? ಇಲ್ಲಿ 6 7 8, ಇಲ್ಲಿ 8ಅನ್ನು ಇಲ್ಲಿ ನಾನು ಬರೆದಿದ್ದೇನೆ. ಮತ್ತು ಇವುಗಳು ಎಷ್ಟಿವೆ? 1 2 3 4 5 6 1 2 3 4 5 6 ಈ 6ಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಈಗ ನೋಡ್ರಿ, ಇದನ್ನು 10ರ ಗುಂಪು ಮಾಡಿದಾಗ ಇವಿಷ್ಟು ಸಿಂಬಲ್ಗಳು ಮತ್ತೆ ಉಳಿದು, ಆದ್ದರಿಂದ ಇದರ ಒಂದು ಗುಂಪನ್ನು ಮಾಡಿದ್ದೇನೆ. ಈಗ ನೋಡ್ರಿ, ಇದರ ಬೆಲೆ ಎಷ್ಟಾಗಿದೆ? 10ರ ಘಾತ 2. 10ರ ಘಾತ 2 ಅಂತಂದರೆ 100. ಈಗ 10ರ ಘಾತ 3 ಅಂತಂದರೆ 1000. 10ರ ಘಾತ 4 ಅಂತಂದರೆ 10,000. ಇದರ ಬೆಲೆ 100 ಆಗಿದೆ. 100 + 100 200 300 400 500 6 7 8 9 1000. ಈಗ 1000ವನ್ನು ನಾವು ಯಾವ ಸಿಂಬಲ್ನಿಂದ ಸೂಚಿಸಿದ್ದೇವೆ? ನಾವು ಇಲ್ಲಿ ಈ ಸಿಂಬಲನ್ನು ಬರೆಯಬೇಕು. ಅಂತಂದರೆ ಇವಿಷ್ಟು ಕೂಡಿಸಿದಾಗ ನಮಗೆ ಈ ಸಿಂಬಲ್ ಸಿಕ್ಕಿತು. ಏಕೆಂತಂದರೆ ಇದರ ಪ್ರತಿಯೊಂದರ ಬೆಲೆ 100 ಆಗಿದೆ. ಇವೆಲ್ಲ 100ಗಳನ್ನು ಕೂಡಿಸಿದಾಗ 1000 ಸಿಕ್ಕಿತು. 1000ದ ಸಿಂಬಲ್ ಇದಾಗಿದೆ, ಅದಕ್ಕೆ ಈ ಸಿಂಬಲ್ ನಾನು ಹಾಕಿದ್ದೀನಿ. ಇದನ್ನೆಲ್ಲ ಕೂಡಿಸಿದಾಗ ಇದರ ಬೆಲೆ ಏನಾಗಿದೆ? 1. ಇವೆಲ್ಲ 1ರ ಬೆಲೆ 1 1 2 3 4 5 6 7 8 9 10. ಎಲ್ಲದರ ಬೆಲೆ 10 ಆಗಿದೆ. ಇನ್ನು ನೋಡ್ರಿ, 10 ಇದ್ದಲ್ಲಿ ಯಾವ ಸಿಂಬಲ್ ಇದೆ? ಈ ಸಿಂಬಲ್ ಇದೆ. ಎನ್ ಟೈಪ್ ಇರುವ ಸಿಂಬಲ್ ಇದೆ, ಅದಕ್ಕೆ ಇಲ್ಲಿ ಸಿಂಬಲನ್ನು ಹಾಕಿದ್ದೇನೆ. ಇವೆಲ್ಲ ಕೂಡಿಸಿದಾಗ ನಮಗೆ ಏನು ಸಿಕ್ತು? 10 ಸಿಕ್ಕಿತು. 10 ಸಿಕ್ಕಿದಾಗ ಈ ಸಿಂಬಲ್ ನಮಗೆ ಹಾಕಬೇಕಾಗಿದೆ. ಈಗ ಇವು ಎಷ್ಟಿದ್ವು? ಇವು
9 ಇದೇ 9 ಇಲ್ಲಿ ಹಾಕಬೇಕು. ಮತ್ತು ಇನ್ನೊಂದು ಸಿಕ್ಕಿದೆ ನಮಗೆ ಇಲ್ಲಿ ಕೂಡಿಸಿದಾಗ, ಈ ಸಿಂಬಲ್ಗಳನ್ನು ಕೂಡಿಸಿದಾಗ ಇದೊಂದು ಸಿಕ್ಕಿದೆ. ಈಗ ಇದೊಂದು 10ರ ಗುಂಪಾಯಿತು. ಇಲ್ಲಿ ಮೊದಲೇ 9ಗಳಿದ್ವು ಮತ್ತು ಒಂದು ಸಿಕ್ಕಿದಾಗ 9 + 1 10. ಅವೇ 10ಗಳನ್ನು ನಾನು ಈ ಸಿಂಬಲ್ಗಳನ್ನು ಇಲ್ಲಿ ಹಾಕಿದ್ದೇನೆ. ಇದರ ಬೆಲೆ, ಪ್ರತಿಯೊಂದರ ಬೆಲೆ ಎಷ್ಟಾಗಿದೆ? 1000, 1000, 2000, 3, 4, 5, 6, 7, 6, 7, 8, 9, 10, 10,000. ಇವೆಲ್ಲ 10,000 ಆಗಿವೆ. 10,000ದ ಸಿಂಬಲ್ ಏನಾಗಿದೆ? ಇದು ಸಿಂಬಲ್ ಆಗಿದೆ. ಇಲ್ಲಿ ನೋಡ್ರಿ, ಈ ಸಿಂಬಲನ್ನು ನಾನಿಲ್ಲಿ ಹಾಕಿದ್ದೇನೆ. ನಮಗೆ ಉಳಿದಿರುವುದೇನು? ಇದನ್ನು ನಾವಿಲ್ಲಿ ಕೂಡಿಸ್ಕೊಂಡಿವಿ, ಅಂದರೆ ಇದನ್ನು ಬಿಡಬೇಕು ನಾವು. ಯಾವ್ಯಾವ ಸಿಂಬಲ್ಗಳು ಉಳಿದು? ಈ ಸಿಂಬಲನ್ನು ಇಲ್ಲಿ ಬರೆದಿದ್ದೇನೆ, ಯಾಕಂತಂದರೆ ಇಲ್ಲಿ ಒಂದು ಉಳಿತು. ಈ ಸಿಂಬಲನ್ನು ಇಲ್ಲಿ ಬರೆಯಬೇಕು. ಮತ್ತೇನು ಉಳಿತಿಲ್ಲಿ? ಎಲ್ಲಿ ನಾವು ಕೂಡಿಸ್ಕೊಂಡಿಲ್ಲ, ಈ ಸಿಂಬಲನ್ನು ನಾವು ಎಲ್ಲಿ ಕೂಡಿಸ್ಕೊಂಡಿಲ್ಲ. ಇದು ಕೂಡಿಸ್ಕೊಂಡಿದ್ವಿ, ಅದಕ್ಕೆ ಕೆಳಗಡೆ ಬರೆದಿಲ್ಲ ಉತ್ತರದಲ್ಲಿ. ಇದು ಉಳಿತು, ಎನ್ ಥರ ಇರುವ ಸಿಂಬಲ್ ಎನ್. ಮತ್ತು ಇದು ಎಷ್ಟು ಸಲ ಒಂದು ಎಷ್ಟು ಸಲ ಉಳಿದಿವೆ? 1 2 3 4 5. 1 2 3 4 5. ಇಲ್ಲಿ 1 2 3 4 5. ಮತ್ತು ಕೊನೆಯದಾಗಿ ಏನು ಉಳಿತು? ಈ ಸಿಂಬಲ್ ಉಳಿದಿದೆ. ಇದಿಷ್ಟು 1ನೆಯ ಪ್ರಶ್ನೆಯಾಗಿದೆ. ಏನಿಲ್ಲ, ನೀವು ಸೇಮ್ ಸಿಂಬಲ್ಗಳನ್ನು ಮೊದಲನೇದಾಗಿ ಕೂಡಿಸ್ಕೊಳ್ಬೇಕು. ಇದು ಕೂಡಿಸಿದಾಗ ನಮಗೆ ಈ ಸಿಂಬಲ್ ಸಿಕ್ಕಿತು, ಮತ್ತು ಇದು ಕೂಡಿಸಿದಾಗ ಈ ಸಿಂಬಲ್ ಸಿಕ್ಕಿತು. ಮತ್ತು ಇದನ್ನು ನಾವು, ಈ ಸಿಂಬಲನ್ನು ಇದರಿಂದ ಜೋಡಿಸಿದಾಗ 10ರ ಗುಂಪು ಸಿಕ್ಕಿದಾಗ ನಮಗೆ ಈ ಸಿಂಬಲ್ ಸಿಕ್ಕಿದೆ. ಉಳಿದಿರುವ ಸಿಂಬಲ್ಗಳನ್ನು ನಾವು ಇಲ್ಲಿ ಬರೆಯಬೇಕು ಅಷ್ಟೇ. ನೋಡ್ರಿ, ಈಗ 2ನೇ ಪ್ರಶ್ನೆಯನ್ನು ಅದೇ ಥರ ಬಿಡಿಸಬೇಕು. ಇದನ್ನು ಇದರಿಂದ ಕೂಡಿಸ್ಕೊಳ್ಬೇಕು. ಸೇಮ್ ಸಿಂಬಲ್ಗಳನ್ನು ಮೊದಲನೇದಾಗಿ ಕೂಡಿಸ್ಕೊಳ್ಳೋಣ. 1 2 3 4 5 6 7 8. ಇದು 8 ಸಲ ನಾನು ಇಲ್ಲೇ ಬರೆದಿದ್ದೇನೆ. 1 2 3 4 5 6 7 8, 8 ಸಲ. ಈಗ 1 2 3 4, ಇಲ್ಲಿ 4 ಸಲ ಎನ್ಗಳಿವೆ. 1 2 3 4 ಸಲ ಎನ್. ಈಗ 10ರ ಗುಂಪು, ಇಲ್ಲಿ 9 10 ಇವಿಷ್ಟನ್ನು ತಗೊಂಡುಕೊಂಡು ಒಂದು ಗುಂಪನ್ನು ಮಾಡಿದ್ದೇನೆ. ಇದರ ಎನ್ನ ಬೆಲೆ ಎಷ್ಟು? 10. 10, 20, 30, 40, 50, 60, 70, 80, 90, 100. 10 ಗುಂಪುಗಳನ್ನು ಮಾಡಿದಾಗ 100 ಸಿಕ್ಕಿತು. ಯಾಕಂತಂದರೆ ಪ್ರತಿಯೊಂದರ ಬೆಲೆ 10. ಇವಿಷ್ಟು ಕೂಡಿಸಿದಾಗ 100 ಸಿಕ್ಕಿದೆ. 100 ಅಂತಂದರೆ ಈ ಸಿಂಬಲ್ ಆಗಿದೆ. 10^2 ಅಂತಂದರೆ 100. 100 ಅಂತಂದರೆ ಇದು ಸಿಂಬಲ್. ಈ ಸಿಂಬಲನ್ನು ಇಲ್ಲಿ ಹಾಕಿದ್ದೇನೆ. ಯಾಕಂತಂದರೆ ಇವಿಷ್ಟರ ಬೆಲೆ 100. 100 ಅಂತಂದರೆ ಈ ಸಿಂಬಲ್ ಸಿಕ್ಕಿದೆ. ಈಗ ಎನ್ಗಳು 2 ಉಳಿದು, ಈ ಸಿಂಬಲ್ಗಳು 2 ಸಲ ಉಳಿದು, ಈಗ ಮತ್ತೆ ಕೂಡಿಸೋದು ಏನು ಉಳಿದಿಲ್ಲ. ಆದ್ದರಿಂದ ಉಳಿದಿರುವ ಸಿಂಬಲ್ಗಳನ್ನು ನಾವಿಲ್ಲಿ ಬರೆಯಬೇಕಾಗುತ್ತದೆ. ಇಲ್ಲಿ 2 ಎನ್ಗಳು ಉಳಿದಿದ್ದು, 2 ಎನ್ಗಳನ್ನು ಇಲ್ಲಿ ನಾನು ಬರೆದಿದ್ದೇನೆ. ಮತ್ತು ಈ ಸಿಂಬಲ್ ಉಳಿದಿದೆ, ಯಾಕಂತಂದರೆ ಯಾವುದರ ಜೊತೆ ಕೂಡಿಸುವುದಿಲ್ಲ. ಈ ಸಿಂಬಲನ್ನು ನಾನು ಇಲ್ಲಿ ಬರೆದಿದ್ದೇನೆ. ಮತ್ತು 1 1 2 3 4 5 6, 6ಗಳು 6. ಮತ್ತು ಇದು ಕ್ವೆಶ್ಚನ್ ಮಾರ್ಕ್ ಟೈಪ್ ಇರುವ ಸಿಂಬಲ್ ಇದೆ. 1 ಸಲ ಈ ಸಿಂಬಲನ್ನು ಇಲ್ಲಿ ಬರೆದಿದ್ದೇನೆ. ಈ ಸಿಂಬಲ್ಗಳು 2 ಸಲ ಇವೆ, 2 ಸಲ. ಮತ್ತು ಇವು 6ಗಳು ಉಳಿದು 6ಅನ್ನು ಬರೆದಿದ್ದೇನೆ. ಈ ಸಿಂಬಲ್ ಉಳಿದಿತ್ತು, ಈ ಸಿಂಬಲ್. ಮತ್ತು ಇದನ್ನು ನಾವು ಯಾವುದರ ಜೊತೆ ಕೂಡಿಸಿಲ್ಲ, ಇದೊಂದು ಉಳಿದಿತ್ತು, ಈ ಸಿಂಬಲನ್ನು ನಾವು ಬರೆದಿದ್ದೇನೆ. ಇದಿಷ್ಟರ 2ನೇ ಪ್ರಶ್ನೆಯ ಉತ್ತರವಾಗಿದೆ. ಕೊನೆಯ ಪ್ರಶ್ನೆ, ನಾವು ರಚಿಸಿದ ಆಧಾರ 5 ಪದ್ಧತಿಯಲ್ಲಿರುವ ಕೆಳಗಿನ ಸಂಖ್ಯೆಗಳನ್ನು ಕೂಡಿ. ಇಲ್ಲಿ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ. ಇವಿಷ್ಟು ಸಿಂಬಲ್ಗಳನ್ನು ನಾವು ಕೂಡಿಸಿ ಬರೆಯಬೇಕು. ವೃತ್ತ ಎಷ್ಟು ಸಲ ಇದೆ? 1, ಮತ್ತು ಈ ಕಡೆ 1 2 3, ಮತ್ತು ಇದೊಂದು ಕೂಡಿಸಿದ 4. ಎಷ್ಟು ವೃತ್ತಗಳು? 4 ವೃತ್ತಗಳಾಗಿವೆ. ಮತ್ತು ಷಡ್ಭುಜಗಳು ಎಷ್ಟಿವೆ? 1 2 3. 1 2 3 ಷಡ್ಭುಜಗಳು. ಮತ್ತು ಚೌಕಗಳು ಎಷ್ಟಾಗಿವೆ? 1 2 3 ಚೌಕಗಳು 3 ಇವೆ. 1 2 3 1 2 3 ಚೌಕಗಳು. ಮತ್ತು ತ್ರಿಭುಜಗಳು ಎಷ್ಟು ಇವೆ? 1 2 3 4 1 2 3 4. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 68 ಮತ್ತು 69ರ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.